ನಮಸ್ಕಾರ. ಕೃಷಿಯ ಮೂಲಭೂತ ಮತ್ತು ಅತ್ಯಂತ ಪ್ರಮುಖ ವಿಷಯಗಳ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಬೆಳೆಗಳ ಇಳುವರಿಯನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯುವ ಒಂದು ಅದ್ಭುತವಾದ ಟಾಪಿಕ್ ಬಗ್ಗೆ ಮಾತನಾಡಲಿದ್ದೇವೆ. ನೀರಾವರಿ ಅಥವಾ ಇರಿಗೇಷನ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಅಲ್ವಾ? ಆದರೆ ನಮ್ಮ ದೈನಂದಿನ ಕೃಷಿಯಲ್ಲಿ ಮಾಡುವ ಕೆಲವು ಸಣ್ಣಪುಟ್ಟ ಬದಲಾವಣೆಗಳು ಹೇಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತವೆ ಅನ್ನೋದನ್ನ ಈ ಮಾಹಿತಿಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಬನ್ನಿ, ತಡ ಮಾಡದೆ ಶುರು ಮಾಡೋಣ. ಓಕೆ, ಈಗ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಕೃಷಿ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಬಾರಿ ಒಂದು ಸಾಮಾನ್ಯ ಆದರೂ ತುಂಬ ನಿರಾಶಾದಾಯಕ ಸನ್ನಿವೇಶವನ್ನು ನೋಡ್ತೀವಿ. ಹೊಲಗಳಿಗೆ ಎಷ್ಟೇ ಚೆನ್ನಾಗಿ ನೀರು ಉಣಿಸಿದ್ರೂ ಕೂಡ ಬೆಳೆಗಳು ನಾವು ಅಂದುಕೊಂಡ ಮಟ್ಟದಲ್ಲಿ ಬೆಳೆಯೋದಿಲ್ಲ. ಇದು ನಿಜಕ್ಕೂ ಒಂದು ದೊಡ್ಡ ಒಗಟು, ಹೌದಲ್ವಾ? ಎಷ್ಟೇ ಕಷ್ಟಪಟ್ಟು ಸಮಯಕ್ಕೆ ಸರಿಯಾಗಿ ನೀರು ಕೊಟ್ಟರೂ ಗಿಡಗಳು ಯಾಕೆ ಸೊರಗುತ್ತವೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ಇದರ ಹಿಂದಿನ ಅಸಲಿ ಕಾರಣಗಳನ್ನು ನಾವು ಮೊದಲು ಅರಿಬೇಕು. ಮೂಲ ಮಾಹಿತಿಯ ಪ್ರಕಾರ ನಾವು ನೀರಾವರಿ ಅಂದ್ರೆ ಇರಿಗೇಷನ್ ಮಾಡುವಾಗ ನಮ್ಮ ಅರಿವಿಗೆ ಬಾರದಂತೆ ಕೆಲವು ದೊಡ್ಡ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಇಲ್ಲಿ ಮುಖ್ಯವಾಗಿ 3 ಸಾಮಾನ್ಯ ತಪ್ಪುಗಳನ್ನು ಗುರುತಿಸಲಾಗಿದೆ. ಮೊದಲನೇದು ಮಧ್ಯಾಹ್ನದ ಉರಿಬಿಸಿಲಿನಲ್ಲಿ ನೀರು ಹಾಯಿಸುವುದು. ಎರಡನೆಯದು ಬೆಳೆಗಳಿಗೆ ಬೇಕಾದದ್ದಕ್ಕಿಂತ ಹೆಚ್ಚು ನೀರು ಕೊಡುವುದು. ಹಾಗೆ ಮೂರನೆಯದು ಡ್ರಿಪ್ ಪೈಪ್ಗಳನ್ನು ಕ್ಲೀನ್ ಮಾಡದೆ ಹಾಗೆಯೇ ಬಿಡುವುದು. ನೋಡಿ, ಈ 3 ತಪ್ಪುಗಳು ಮೇಲ್ನೋಟಕ್ಕೆ ತುಂಬ ಸಣ್ಣದು ಅಂತ ಅನಿಸ್ಬೋದು. ಆದರೆ ಬೆಳೆಗಳ ಬೆಳವಣಿಗೆಯ ಮೇಲೆ ಇವು ಬೀರುವ ನಕಾರಾತ್ಮಕ ಪ್ರಭಾವ ಮಾತ್ರ ಭಾರಿ ದೊಡ್ಡದು. ವಿಭಾಗ 1: ಸಮಯವೇ ಎಲ್ಲವೂ. ಮಧ್ಯಾಹ್ನ ನೀರು ಹಾಕುವುದು ಕೃಷಿಯಲ್ಲಿ ಮಾಡುವ ಅತಿ ದೊಡ್ಡ ತಪ್ಪುಗಳಲ್ಲಿ ಒಂದು. ಮತ್ತು ಇದು ಅತ್ಯದ್ಭುತವಾಗಿ ವಿವರಿಸೋದು ಏನಂದ್ರೆ, ಮಧ್ಯಾಹ್ನದ ವಿಪರೀತ ಬಿಸಿಲಿನಲ್ಲಿ ಹಾಕಲಾದ ನೀರು ಬೇರುಗಳನ್ನು ತಲುಪುವ ಮುನ್ನವೇ ಅತಿ ವೇಗವಾಗಿ ಆವಿಯಾಗಿ ಹೋಗ್ಬಿಡುತ್ತೆ. ಇದು ಆಶ್ಚರ್ಯದ ಸಂಗತಿ ಅಲ್ವಾ? ಸುಡು ಬಿಸಿಲಿನಲ್ಲಿ ನಾವು ಹಾಕುವ ನೀರಿನ ಹೆಚ್ಚಿನ ಭಾಗ ಮಣ್ಣನ್ನು ತಾಕುವ ಮೊದಲೇ ಕಣ್ಮರೆಯಾಗಿರುತ್ತೆ. ಸೂರ್ಯನ ತಾಪಕ್ಕೆ ಭೂಮಿಯ ಮೇಲ್ಮೈ ಬಿಸಿಯಾಗಿರೋದ್ರಿಂದ ನೀರು ಮಣ್ಣಿನಲ್ಲಿ ಸರಿಯಾಗಿ ಇಂಗೋದಿಲ್ಲ. ಅದೇ ಬೆಳಿಗ್ಗೆ ಅಥವಾ ಸಂಜೆಯ ತಂಪಾದ ವಾತಾವರಣದಲ್ಲಿ ನೀರುಣಿಸಿದರೆ ನೀರು ನಿಧಾನವಾಗಿ ಮಣ್ಣಿನೊಳಗೆ ಇಳಿದು ಬೇರುಗಳಿಗೆ ಸಂಪೂರ್ಣವಾಗಿ ಲಭ್ಯವಾಗುತ್ತೆ. ಈ ಒಂದು ಸಣ್ಣ ವ್ಯತ್ಯಾಸ ಬೆಳೆಯ ಗುಣಮಟ್ಟವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ವಿಭಾಗ 2: ನೀರಿನ ಪ್ರಮಾಣ ಮತ್ತು ಉಪಕರಣಗಳ ನಿರ್ವಹಣೆ. ಇವು ಕೃಷಿಯ ಯಶಸ್ಸನ್ನು ತೆರೆಮರೆಯಲ್ಲಿ ನಿಂತು ನಿಯಂತ್ರಿಸುವ ಪ್ರಮುಖ ಅಂಶಗಳು. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಗಂಭೀರವಾದ ಎಚ್ಚರಿಕೆ ಇದೆ. ಗಿಡಗಳಿಗೆ ಅತಿಯಾಗಿ ನೀರು ಹಾಕಿದರೆ ಅದು ಲಾಭಕ್ಕಿಂತ ಹಾನಿಯನ್ನೇ ಹೆಚ್ಚು ಮಾಡುತ್ತೆ. ಮಣ್ಣಿನಲ್ಲಿ ಸದಾಕಾಲ ನೀರು ನಿಂತಿರುವುದರಿಂದ ಬೇರುಗಳಿಗೆ ಉಸಿರಾಡಲು ಅಗತ್ಯವಾದ ಗಾಳಿಯೇ ಸಿಗೋದಿಲ್ಲ. ಇದರಿಂದ ಬೇರುಗಳು ಕೊಳೆಯಲು ಶುರುವಾಗುತ್ತವೆ, ಜೊತೆಗೆ ಸಂಪೂರ್ಣವಾಗಿ ಹಾಳಾಗುತ್ತವೆ. ಬೇರುಗಳೇ ಒಂದು ಗಿಡದ ಅಡಿಪಾಯ ಇದ್ದ ಹಾಗೆ ಅಲ್ವಾ? ಆ ಅಡಿಪಾಯವೇ ನಾಶವಾದರೆ ಇಡೀ ಬೆಳೆ ಕಮರಿ ಹೋಗುತ್ತೆ. ಅತಿಯಾದ ನೀರು ಒಮ್ಮೊಮ್ಮೆ ಅಮೃತದ ಬದಲು ವಿಷವಾಗಿ ಪರಿಣಮಿಸಬಹುದು. ಈಗ ಈ ಮಾಹಿತಿಯಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯವೆಂದರೆ ಉಪಕರಣಗಳ ಬಗ್ಗೆ ನಾವು ತೋರಿಸುವ ನಿರ್ಲಕ್ಷ್ಯ ಮತ್ತು ಅದರಿಂದ ಉಂಟಾಗುವ ಬ್ಲಾಕೇಜ್ ಅಥವಾ ತಡೆ. ಡ್ರಿಪ್ ಪೈಪ್ಗಳನ್ನು ನಿಯಮಿತವಾಗಿ ಕ್ಲೀನ್ ಮಾಡದೆ ಹಾಗೆ ಬಿಡೋದು ಮತ್ತೊಂದು ಗಂಭೀರವಾದ ತಪ್ಪು ಅಂತ ಮೂಲಗಳು ಸ್ಪಷ್ಟವಾಗಿ ಉಲ್ಲೇಖಿಸುತ್ತವೆ. ಪೈಪ್ಗಳಲ್ಲಿ ಕಸ, ಪಾಚಿ ಅಥವಾ ಮಣ್ಣು ಶೇಖರಣೆಗೊಂಡು ಬ್ಲಾಕ್ ಆದರೆ ಪ್ರತಿಯೊಂದು ಗಿಡಕ್ಕೂ ಸಮಾನವಾಗಿ ನೀರು ಹರಿಯೋದೇ ಇಲ್ಲ. ಇದು ತಾಂತ್ರಿಕ ಸಮಸ್ಯೆ ಅನಿಸಿದ್ರೂ ಇದರ ನೇರ ಹೊಡೆತ ಬೀಳೋದು ಬೆಳೆಗಳ ಮೇಲೆ. ಇದರಿಂದ ಇಡೀ ನೀರಿನ ಹರಿವು ಅಸ್ತವ್ಯಸ್ತವಾಗುತ್ತೆ. ವಿಭಾಗ 3: ಜಾಣ್ಮೆಯ ಪರಿಹಾರಗಳು, ಅಂದರೆ ನಮ್ಮ ಸ್ಮಾರ್ಟ್ ನೀರಾವರಿ ವಿಧಾನಗಳು. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶವೆಂದರೆ ಸ್ಮಾರ್ಟ್ ನೀರಾವರಿ ಅಥವಾ ಜಾಣ್ಮೆಯ ಇರಿಗೇಷನ್ ಅಂದ್ರೆ ಏನು ಅನ್ನೋದರ ನಿಖರವಾದ ವ್ಯಾಖ್ಯಾನ. ಬೆಳಗ್ಗೆ ಅಥವಾ ಸಂಜೆಯ ಹೊತ್ತಿನಲ್ಲಿ ಮಾತ್ರ ನೀರು ಹಾಯಿಸುವುದು, ಗಿಡದ ಅಗತ್ಯಕ್ಕೆ ತಕ್ಕಂತೆ ಸರಿಯಾದ ಪ್ರಮಾಣದಲ್ಲಿ ಮಾತ್ರ ನೀರು ಕೊಡುವುದು ಮತ್ತು ಯಾವಾಗಲೂ ಕ್ಲೀನಾಗಿರುವ ಡ್ರಿಪ್ ಪೈಪ್ ಅಥವಾ ಉಪಕರಣಗಳನ್ನು ಬಳಸುವುದು. ಈ 3 ಅಂಶಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಅದೇ ನೈಜ ಸ್ಮಾರ್ಟ್ ನೀರಾವರಿ. ಇದು ನಾವು ನೇರವಾಗಿ ಪ್ರಕೃತಿಯ ನಿಯಮಗಳ ಜೊತೆ ಸೇರಿ ಕೆಲಸ ಮಾಡುವ ಅದ್ಭುತ ವಿಧಾನ. ಈ ಹಂತಗಳನ್ನು ಕಾರ್ಯರೂಪಕ್ಕೆ ತರುವುದು ಎಷ್ಟು ಸುಲಭ ಅನ್ನೋದನ್ನು ಒಮ್ಮೆ ಗಮನಿಸಿ. ಮೊದಲನೇ ಹಂತ, ನೀರುಣಿಸುವ ಸಮಯವನ್ನ ಬೆಳಿಗ್ಗೆ ಅಥವಾ ಸಂಜೆಗೆ ಬದಲಾಯಿಸಿಕೊಳ್ಳುವುದು. ಇದರಿಂದ ನೀರು ಆವಿಯಾಗುವುದು ತಪ್ಪುತ್ತೆ. ಎರಡನೇ ಹಂತ, ಗಿಡದ ಬೆಳವಣಿಗೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಿಖರ ಪ್ರಮಾಣದ ನೀರು ಬಳಸುವುದು. ಇದು ಬೇರು ಕೊಳೆಯುವುದನ್ನು ಸಂಪೂರ್ಣವಾಗಿ ತಡೆಯುತ್ತೆ. ಇನ್ನು ಮೂರನೇ ಹಂತ, ನಿಯಮಿತವಾಗಿ ಡ್ರಿಪ್ ಪೈಪ್ಗಳನ್ನು ಕ್ಲೀನ್ ಮಾಡುವುದು. ಇದರಿಂದ ಪ್ರತಿ ಗಿಡಕ್ಕೂ ಯಾವುದೇ ಅಡೆತಡೆ ಇಲ್ಲದೆ ನೀರು ಪೂರೈಕೆ ಆಗುತ್ತೆ. ಈ 3 ಸರಳ ಮತ್ತು ತಾರ್ಕಿಕ ಹಂತಗಳು ನಾವು ಹಿಂದೆ ಮಾಡುತ್ತಿದ್ದ ತಪ್ಪುಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತವೆ. ವಿಭಾಗ 4: ಬೆಳೆ ಉತ್ಪಾದನೆಯನ್ನು ಗರಿಷ್ಠಗೊಳಿಸುವುದು. ಕೇವಲ ಉತ್ಪಾದನೆ ಹೆಚ್ಚಳವಲ್ಲ, ಗರಿಷ್ಠ ಇಳುವರಿ ಪಡೆಯುವುದು ಹೇಗೆ ಅಂತ ನೋಡೋಣ. ಬನ್ನಿ, ಈಗ ಮುಂದಿನ ಹಂತಕ್ಕೆ ಹೋಗೋಣ ಮತ್ತು ಇದು ಹೇಗೆ ರೂಪುಗೊಳ್ಳುತ್ತದೆ ಅನ್ನೋದನ್ನು ನೋಡೋಣ.
ಇಲ್ಲಿ ಸಮೀಕರಣ ಬಹಳ ಸ್ಪಷ್ಟವಾಗಿದೆ. ನಾವು ಸರಿಯಾದ ನೀರಾವರಿ ವಿಧಾನಗಳನ್ನು ಬಳಸಿದ್ರೆ ಬೆಳೆಗಳು ಅತ್ಯಂತ ಆರೋಗ್ಯಕರವಾಗಿ ಬೆಳೀತಾವೆ. ಗಿಡಗಳು ಆರೋಗ್ಯವಾಗಿದ್ದಾಗ ಸಹಜವಾಗಿಯೇ ಇಳುವರಿ ಕೂಡ ಗಣನೀಯವಾಗಿ ಹೆಚ್ಚಾಗ್ತದೆ ಅಲ್ವಾ? ನಮ್ಮ ಅರಿವಿಗೆ ಬಾರದಂತೆ ನಾವು ಮಾಡುತ್ತಿದ್ದ ತಪ್ಪುಗಳನ್ನು ತಿದ್ದಿಕೊಳ್ಳುವುದರಿಂದ ನಮ್ಮೆಲ್ಲ ಶ್ರಮಕ್ಕೆ ತಕ್ಕ ಲಾಭ ಮತ್ತು ಯಶಸ್ಸು ಖಂಡಿತ ಒಲಿಯುತ್ತೆ. ಕೃಷಿಯ ನಿಜವಾದ ಗೆಲುವು ಇರೋದೇ ಇಲ್ಲಿ. ಹಾಗಾದರೆ ಕೇವಲ ನೀರು ಹಾಕುವ ಸಮಯವನ್ನು ಬದಲಾಯಿಸುವುದು ಮತ್ತು ಉಪಕರಣಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಇಷ್ಟು ಸಣ್ಣ ಬದಲಾವಣೆಗಳು ಮುಂದಿನ ಫಸಲಿನ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲವೇ? ಇದಕ್ಕೆ ಉತ್ತರ ಖಂಡಿತವಾಗಿಯೂ ಹೌದು. ಚಿಕ್ಕ ಬದಲಾವಣೆಗಳು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಬಲ್ಲವು ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ನಿತ್ಯದ ನೀರಾವರಿ ವಿಧಾನಗಳ ಬಗ್ಗೆ ಇನ್ನೊಮ್ಮೆ ಯೋಚಿಸಿ. ಜ್ಞಾನದಿಂದ ಕೃಷಿ ಮಾಡುವ ಮೂಲಕ ಸಮೃದ್ಧಿಯನ್ನು ಸಾಧಿಸಲು ಖಂಡಿತ ಸಾಧ್ಯವಿದೆ.